ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಾನು ನಮ್ಮ ಅಮ್ಮ ಮತ್ತು ಅಜ್ಜ ಹೊರಗಡೆ ಹೋಗ್ತಿದ್ದೀವಿ ಡಿಮಾರ್ಟಿಗೆ ಶಾಪಿಂಗಿಗೆ. ಅಂದರೆ ನನಗೆ ಬುಕ್ಸು ಕೆಲವೊಂದು ಐಟಮ್ಸ್ ಎಲ್ಲ ಬೇಕಿತ್ತು. ಸೊ ಯಾಕಂದರೆ ನಾನು ನಾಳೆ ಎಲ್ಲ ಒಂದೆರಡು ದಿನ ಬಿಟ್ಟು ನಾನು ಸ್ಕೂಲಿಗೆ ಹೋಗ್ತಿದ್ದೀನಿ, ಅದು ಮೊರಾರ್ಜಿ ಹಾಸ್ಟೆಲ್ ಗೈಸ್. ಸೊ ಅದಕ್ಕೋಸ್ಕರ 2 ವ್ಲಾಗ್ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ಹೋಮ್ ವರ್ಕ್ ಸ್ಟಡಿ ವ್ಲಾಗ್ ಮತ್ತು ಇದೊಂದು ವ್ಲಾಗ್, 2 ವ್ಲಾಗ್ ಮಾತ್ರ ಅನಿಸುತ್ತೆ ನಾವು ಹೋಗೋದ್ರೊಳಗೆ ಮಾಡೋದು. ಸೊ ನೋಡಿ, ಬೆಳಿಗ್ಗೆಯಿಂದ ಜೋರು ಮಳೆ ಬಂದಿದೆ. ನನ್ನ ಅಮ್ಮಂಗೆ ನಾವು ವ್ಲಾಗ್ ಮಾಡೋಂಗಿಲ್ಲ ಗೈಸ್, ಬಂದು ಆಯ್ತೆ 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 ಅಂತಾರೆ ನೋಡಿ. ಹೋಗುವ ಗೈಸ್, ಈಗ ನಾನು ರೆಡಿಯಾಗಿ ಹೋಗುವ. ಈಗ ನಾವು ಹೋಗ್ತಿದ್ವಿ. ನಮ್ಗೆ ಇವತ್ತು ಮರ್ತೆ ಹೋಗಿತ್ತು ಬುಧವಾರ ಅಂತ, ಫುಲ್ಲು ರಶ್ ಗೈಸ್. ನಿಲ್ಲೆ ಕಾವೇರಿ ಗೈಸ್, ಅಲ್ಲಿ ಬ್ಯಾಗ್ ಇದು ಮಾಡೋಕ್ಕೆ ಎಷ್ಟು ರಶ್ ಅಂದರೆ, ಸೊ ಅದಕ್ಕೆ ನಾವೀಗ ಮತ್ತೆ ಬ್ಯಾಗನ್ನು ಡಿಕ್ಕಿಲಿಡ್ತೀವಿ. ರಶ್ ಅಂದರೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಎಷ್ಟು ರಶ್ ಇದೆ ಗೈಸ್. ಸಂಡೇ ಆದರೆ ಇಷ್ಟು ರಶ್ ಇರ್ತಿತ್ತು. ಐ ಡಿಡಂಟ್ ಎಕ್ಸ್ಪೆಕ್ಟ್ ಇಟ್ ಬುಧವಾರ ಇರುತ್ತೆ ಅಂತ. ಸೆಕ್ಷನ್ ಬಂದಿರೋದು ಬುಕ್ ತಗೊಳಕ್ಕೋಸ್ಕರ. ಇದೇನು ಗ್ಲೂಗನ್ ಅಲ್ಲ, ಇದು ಆಟೋಗೆ ಅಲ್ಲ, ಗಾಡಿಗೆ ಹಾಕೋದದು. ರಬ್ಬರ್ ಬ್ಯಾಂಡ್ ತಗೊಳ್ಳಮ್ಮ. ಇದನ್ನು ತಗೋತೆ ಕಣ. ಈ ಪೆನ್ನು ನೋಡಿ ಗೈಸ್, ನನ್ನ ಅಮ್ಮ ಇವತ್ತು ನನಗೆ ಅಂತ ಪೌಚ್ ಸೆಲೆಕ್ಟ್ ಮಾಡ್ತಿದ್ದಾರೆ. ನೋಡಿ ಗೈಸ್, ಈ ಪುಣ್ಯದ ಗಿತ್ತಿ ಅಷ್ಟು ಶಾಪಿಂಗ್ ಮಾಡಿದ್ದಾರೆ. ಆ್ಯಂಡ್ ಈ ಅಜ್ಜಂದು ಅಷ್ಟೇ, ಅಷ್ಟು ಶಾಪಿಂಗ್ ಮಾಡಿ. ನೋಡಿ ಗೈಸ್, ನಾವೀಗ ಸ್ಲಿಪ್ಪರ್ ಸೆಲೆಕ್ಟ್ ಮಾಡ್ತಿದ್ದೀವಿ. ಎಷ್ಟು ಅಂದರೆ ನನ್ನ ಸೈಜೇ ಆಗ್ತಿಲ್ಲ, ಅದು ಹುಡುಕಿ ಸಾಕಾಯ್ತು. ಹೋಗೋಣ ಅಮ್ಮ, ಹಾಯ್ ಮಾಡಿ ನಮ್ಮ ಗೈಸಿಗೆ. ಇಲ್ಲಿ ನೋಡ್ಕೊಂಡು ಮಾಡು. ಅಮ್ಮಂಗೆ ಇದ್ದಿದ್ದಂಗೆ ಹೇಳಿದ್ರೆ ಅದು ಬಂದು ಎದೆ ಹೋದಂಗ. ಇನ್ನೂ ಸೆಲೆಕ್ಟ್ ಮಾಡ್ತಿದ್ದಾರೆ ಬೇಗ. ನೋಡಿ ಗೈಸ್, ನಿದ್ದೆ ಬಂದ. ನೋಡಿ ಗೈಸ್, ಹಾಯ್ ಮಾಡಮ್ಮ. ನಿದ್ದೆ ಬಂದಿದೆ ನನಗೆ. ನಿದ್ದೆ ನಿದ್ದೆ ನಿದ್ದೆ. ಹಾಯ್ ಮಾಡ, ಹಾಯ್ ಮಾಡ. ಈಗ ಇದನ್ನ ಮನೆಗೆ ಹೆಂಗೆ ತಗೊಂಡು ಹೋಗೋದು? ಎಷ್ಟು ರಶ್ ಅಂದರೆ ಕೌಂಟರ್. ಗೈಸ್, ಈಗ ಶಾಪ್ ಎಲ್ಲ ಆಯಿತು. ಈಗ ಬಿಲ್ ಮಾಡ್ಸೋಕ್ಕೆ ತುಂಬ ರಶ್ ಇದೆ, ಆದರೂ ಬಿಲ್ ಮಾಡಿಸ್ತಿದ್ದೀವಿ.
ಗೈಸ್ ಬಿಲ್ ಆಗಿದೆ. ಈಗ ಎಲ್ಲಾನು ಸ್ಟೋರ್ ಲಗೇಜ್ ಅಂದರೆ ಬ್ಯಾಗಲ್ಲಿ ಹಾಕೊಂಡು ಹೋಗೋದು. ನಾವು ತುಂಬ ಹೊತ್ತಾಗ್ತು ಮನೆಗೆ ಬಂದುಬಿಟ್ಟು. ಸೊ ಏನಂತ ಅಂದರೆ ನನಗೆ ಬುಕ್ಸು ಮತ್ತು ಏನೇನು ಬೇಕಿತ್ತು ಅದು ತೊಗೊಂಡಿದ್ದೀನಿ. ಆ್ಯಂಡ್ ಅಷ್ಟೇ. ಮತ್ತು ಮನೆಗೆ ಏನೇನು ಬೇಕು ಅಮ್ಮ ತೊಗೊಂಡಿದ್ದಾರೆ, ಅಂದರೆ ಚಪಾತಿ ಹಿಟ್ಟು ಆ ಹಿಟ್ಟು ಅದೆಲ್ಲ ತೊಗೊಂಡಿದ್ದಾರೆ. ಸೊ ಈಗ ನೋಡೋಣ ಏನೇನು ನೋಡು. ಸೊ ಗಾಯ್ಸ್ ನಾನು ತುಂಬ ಹೊತ್ತಾಯ್ತು, ಆಗಷ್ಟೇ ಮನೆಗೆ ಬಂದು. ಸೊ ಬನ್ನಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಬಾಟವ ಗಾಯ್ಸ್ ನೋಡಿ, ಚೆನ್ನಾಗಿದೆ. ಒಂದು ಬಾಟಲ್ ತಗೊಂಡೆ. ಆ್ಯಂಡ್ ಮತ್ತು ಹ್ಯಾಂಗರ್ಸ್ ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಅಂದರೆ ಒಂದು ಕ್ಲಿಪ್ಬೋರ್ಡ್ ತಗೊಂಡೆ, ಸೊ ಬೇಕಾಗುತ್ತಲ್ವ. ಆ್ಯಂಡ್ ಒಂದು ಫೈಲ್ ತೊಗೊಂಡೆ, ಅಂದರೆ ಪ್ರಾಜೆಕ್ಟ್ಸ್ ಏನಾದರೂ ಇದ್ದರೆ ಕ್ಲಾಸಲ್ಲಿ ಇದರಲ್ಲಿ A4 ಶೀಟ್ಸ್ ಅದನ್ನೆಲ್ಲ ಕ್ಯಾರಿ ಮಾಡ್ಬೋದು. ದೆನ್ ನೋಟ್ಬುಕ್ಸು ಅಂದರೆ ಫಸ್ಟ್ ಅಂದರೆ ನಮಗೆ ಸ್ಕೂಲಲ್ಲಿ ಕೊಟ್ಟಿದ್ದಾರೆ. ದೆನ್ ನಮ್ಗೆ ಏನಂತಂದರೆ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್ಗೂ ಫುಲ್ ಆಗಿಬಿಡುತ್ತೆ ನೋಟ್ಸು. ಸೊ ಅದಕ್ಕೋಸ್ಕರ ನಂದು ಸ್ವಲ್ಪ ನೋಟ್ಬುಕ್ಸ್ ಕ್ಯಾರಿ ಮಾಡಿದ್ದೀನಿ ನೋಡಿ. ಒಂದು 4 ಅಂದರೆ ಒಂದು ಇಷ್ಟು 4 ಬುಕ್ಸು, ಇಷ್ಟು 4 ಬುಕ್ಸು ಸ್ವಲ್ಪ ದಪ್ಪದಿದೆ. ಆ್ಯಂಡ್ ದೆನ್ 2 ಸ್ವಲ್ಪ ಶಾರ್ಟ್ ಇರಲಿ ಅಂತ ತೊಗೊಂಡಿದ್ದೀನಿ. ದೆನ್ ಇದು ಅಂತ ಡೈರಿ, ನಾನು ಶೂಟಿಂಗ್ ಅಂದರೆ ನಮಗೆ ಶೂಟಿಂಗ್ ಇತ್ತು. ಸೊ ಶೂಟಿಂಗ್ ಹೋಗುವಾಗ ಶೂಟಿಂಗ್ ಇದು ನನಗೆ ಏನು ಅನಿಸುತ್ತೆ ಅದನ್ನು ರಿಪೋರ್ಟ್ ಮಾಡೋಕ್ಕೋಸ್ಕರ ಈ ಡೈರಿ ತೊಗೊಂಡಿದ್ದೆ. ಇದನ್ನು ಹೊಸತ್ತೆ ಒಂದು 2-3 ಪೇಜ್ ಬರ್ತಿದ್ದೀನಿ ಅಷ್ಟೇ, ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ. ದೆನ್ ನಾನೊಂದು ಸ್ಕೆಚ್ ನೋಟ್ ತೊಗೊಂಡೆ. ಏನಕ್ಕಂತ ಅಂದರೆ ನಮಗೆ ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲಿ ಒಂದು ಸತಿ ನಿರ್ದಿಷ್ಟ ಶಾಲಾರಂಗ ವಿಕಾಸ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಸೊ ಅದರಲ್ಲಿ ನಮಗೆ ಡೈಲಿ ನಾವೇನೇನು ಮಾಡ್ತೀವಿ ಅದನ್ನು ಡೂಡಲ್ ಆಡ್ತಾರ ನಾವು ಇದರಲ್ಲಿ ಡ್ರಾ ಮಾಡ್ಕೊತೀವಿ. ಸೊ ನೋಡಿ, ಇದು A4 ಸೈಜ್ ತೊಗೋಬೇಕಿತ್ತು, ಬಟ್ A5 ಸಿಕ್ಕಿದೆ. ಇಟ್ಸ್ ಓಕೆ. 50 ಶೀಟ್ಸ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ಕೆಚ್ ನೋಟು. ದೆನ್ ಒಂದು ಪೌಚ್ ತೊಗೊಂಡಿದ್ದೀನಿ. ಪೌಚ್ ಒಳಗಡೆ ಅಂದರೆ ಇದು ಸ್ವಲ್ಪ ಬಿಗ್ ತೊಗೊಂಡಿದ್ದೀನಿ, ಅಂದರೆ ಸ್ಟೆಪ್ಲರು, ಸೀಸರು, ಗಮ್ ಎಲ್ಲನೂ ಇಡಕ್ಕೆ ಬೇಕಾಗುತ್ತೆ. ಸ್ಕೆಚಸ್ ತೊಗೊಂಡಿದ್ದೀನಿ, ಪೆನ್ಸಿಲ್ ತೊಗೊಂಡಿದ್ದೀನಿ. ದೆನ್ ಶಾರ್ಪ್ನರ್, ಎರೇಸರು, ದೆನ್ ಕಲರ್, ಸ್ಕೆಚ್ ಬೇಕಾಗುತ್ತೆ ಪ್ರಾಜೆಕ್ಟ್ ಮಾಡೋಕ್ಕೆ. ದೆನ್ ನಾನು ಒಂದಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ನಮಗೆ ಯಾವ್ಯಾವ ಥರ ಮ್ಯಾಥಮೆಟಿಕ್ಸ್ ಟೂಲ್ಸ್ ಏನೇನು ಬೇಕು ಎಲ್ಲ ಇರುತ್ತೆ. ದೆನ್ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಒಂದು ಟೂರ್ ಹಾಕ್ತೀನಿ ಯಾವ್ಯಾವ್ದು ಐಟಮ್ಸ್ ಇದು. ದೆನ್ ಒಂದು ಸ್ಟಿಕ್ಕಿ ನೋಟ್ಸ್ ತೊಗೊಂಡಿದ್ದೀನಿ. ದೆನ್ ಇಷ್ಟು ತೊಗೊಂಡಿದ್ದೀನಿ ಗೈಸ್. ದೆನ್ ಇದು ಡಬ್ಬಿ, ಅಂದರೆ ಇದರಲ್ಲಿ ಸ್ವಲ್ಪ ಐಟಮ್ಸ್ ನಾನು ಡಿಮಾರ್ಟಿಂದ ಇದು ತೊಗೊಂಡಿದ್ದೀನಿ. ಕ್ಲಿಪ್ ತುಂಬ ಫ್ಲವರ್ ಶೇಪ್ ಇದು, ತುಂಬ ಚೆನ್ನಾಗಿದೆ. ಸೊ ತೊಗೊಂಡೆ. ದೆನ್ ಕ್ಲಿಪ್ಸು ಬಟ್ಟೆಗೆ ಹಾಕೋಕ್ಕೆ, ಹಾಸ್ಟೆಲಲ್ಲಿ ನಾವು ಬಟ್ಟೆ ಒಗಿಬೇಕಲ್ಲ, ಸೊ ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ. ದೆನ್ ಸ್ಕಿನ್ ಕೇರ್ ಎಲ್ಲ ಏನಿಲ್ಲ. ಸೊ ನಾನು ಸುಮ್ಮನೆ ಒಂದು ಫೇಸ್ ವಾಶ್ ಅಷ್ಟೇ, ಮತ್ತೆ ಏನಿಲ್ಲ. ಮತ್ತು ಇದು ಮೆಡಿಮಿಕ್ಸು ಮನೇಲಿ ಎಲ್ಲರೂ ಒಂದು ಸೆಟ್ ತೊಗೊಂಡಿದ್ರು, ಅದರಲ್ಲಿ ನನಗೆ ಒಂದು. ಸೊ ಇಷ್ಟೇ. ಮತ್ತಿದೆಲ್ಲ ಬಂದುಬಿಟ್ಟು ಅದೇ ಓಲ್ಡ್ ಐಟಮ್ಸ್. ಅದ್ರ ಜೊತೆ ನನಗೆ ಏನೇನು ಬೇಕೋ ಅದನ್ನು ಕ್ಯಾರಿ ಮಾಡಿದ್ದೆ, ಅದೆರಡು ತೊಗೊಂಡಿದ್ದೀನಿ ಗೈಸ್. ಇಷ್ಟೇ. ಸೊ ಇದ್ರದ್ದೊಂದು ಸಾಂಗ್ ಕ್ಲಿಪ್ ಆಗಿಬಿಟ್ಟು ಏನೇನಿದೆ ಅಂತ ತೋರಿಸ್ತೀನಿ. ಯಾಕಂದ್ರೆ ನಾನು ನಿಮಗೆ ಹಿಂಗೆ ಡೈರೆಕ್ಟಾಗಿ ತೋರಿಸಿದ್ರೆ ಅದು ಕ್ಲಿಯರ್ ಆಗಿ ಕಂಡಿರಲ್ವಲ್ಲ. ಸೊ ಒಂದು ವ್ಯೂ ಹಾಕ್ತೀನಿ, ನೋಡ್ಕೊಂಡು.